ನೀವು ಈಗ ನಮ್ಮ ಪುರಾಣಗಳು ಮತ್ತು ದಂತಕಥೆಗಳ ಅದ್ಭುತ ಕಥೆಗಳನ್ನು ಕೇಳುತ್ತಿದ್ದೀರಿ. ಆ ಕಥೆಗಳ ಪಾತ್ರಗಳು ನನ್ನ ಮನಸ್ಸಿನಲ್ಲಿ ನಿಜವಾಗಿಯೇ ಬದುಕಿರುವಂತೆ ಅನಿಸುತ್ತಿತ್ತು. ಸಂಪೂರ್ಣ ನಂಬಿಕೆಯಿಂದ. ಪ್ರತಿಯೊಂದು ದೇವಾಲಯಕ್ಕೂ ಒಂದು ಕಥೆ ಇದೆ, ಪ್ರತಿಯೊಂದು ಕಲ್ಲಿಗೂ ಒಂದು ಇತಿಹಾಸ ಇದೆ. ಕೆಲವು ಸ್ಥಳಗಳು ಕೇವಲ ಪ್ರವಾಸಿ ತಾಣಗಳಲ್ಲ, ಅವು ಭಕ್ತಿ, ನಂಬಿಕೆ ಮತ್ತು ಅದ್ಭುತಗಳ ಜೀವಂತ ಸಾಕ್ಷಿಗಳು. ಇಂದು ನನ್ನ ಪ್ರಯಾಣ ಉತ್ತರ ಕರ್ನಾಟಕದ ಐತಿಹಾಸಿಕ ನಗರಿಯಾದ ಬೆಳಗಾವಿಗೆ ಕರೆತಂದಿದೆ. ವಿಶಿಷ್ಟ ಸಿಹಿಕುಂದಾಗಾಗಿ ಪ್ರಸಿದ್ಧಿಯಾದ ಈ ನಗರ ತನ್ನೊಳಗೆ ಅನೇಕ ಆಧ್ಯಾತ್ಮಿಕ ರಹಸ್ಯಗಳನ್ನು ಕೂಡ ಅಡಗಿಸಿಕೊಂಡಿದೆ. ಈಗ ನಾನು ನಿಂತಿರುವುದು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ ಎಂದು ನಂಬಲಾಗಿರುವ ಪುರಾತನ ಕಪಿಲೇಶ್ವರ ದೇವಾಲಯದ ಮುಂದೆ. ಕಪಿಲೇಶ್ವರ ದೇವಸ್ಥಾನ ಒಂದು 5700 ವರ್ಷಗಳ ಇತಿಹಾಸದದು. ಕಪಿಲೇಶ್ವರ ದೇವಸ್ಥಾನ ಇಲ್ಲಿ ಸ್ವಯಂಭೂ ಒಂದು ಮಹಾ ಜ್ಯೋತಿರ್ಲಿಂಗ. ಈ ಕಪಿಲೇಶ್ವರ ದೇವಸ್ಥಾನವನ್ನು ಕಪಿಲ ಮಹಾಮುನಿಗಳು ತಪಸ್ಸು ಮಾಡಿ ಆ ಶಿವನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ. ಇದು ತ್ರಿನೇತ್ರನಾದ ಶಿವನ ಮುಕ್ಕಣ್ಣನ ಮಹಿಮೆಯನ್ನು ಸಾರುವ ಪವಿತ್ರ ಕ್ಷೇತ್ರ. ಹಾಗಾದರೆ ನಾನು ಈ ಕಥೆಯನ್ನು ಏಕೆ ಹೇಳುತ್ತಿದ್ದೇನೆ? ಯಾಕಂದರೆ ಇದು ಕೇವಲ ಒಂದು ದೇವಾಲಯದ ಕಥೆಯಲ್ಲ, ಇದು ಕಾಲದ ಕಥೆ, ತಲೆಮಾರುಗಳಿಂದ ಉಳಿದು ಬಂದ ಭಕ್ತಿಯ ಕಥೆ. ಇನ್ನು ಈ ಗೋಡೆಗಳಲ್ಲಿ ಜೀವಂತವಾಗಿರುವ ದಂತಕಥೆಗಳ ಕಥೆ. ಬನ್ನಿ, ಕಪಿಲೇಶ್ವರ ದೇವಾಲಯದ ಆಧ್ಯಾತ್ಮಿಕ ಲೋಕಕ್ಕೆ ಪ್ರವೇಶಿಸಿ ಅದರ ಇತಿಹಾಸ, ಮಹಿಮೆ ಮತ್ತು ಭಕ್ತಿಯ ಅದ್ಭುತ ಪ್ರಯಾಣವನ್ನು ತಿಳಿದುಕೊಳ್ಳೋಣ. ಶಿವನ ಹುಡುಕಾಟ ನಮ್ಮನ್ನು ಇಂದು ಸುಂದರ ಬೆಳಗಾವಿ ನಗರಕ್ಕೆ ಕರೆತಂದಿದೆ. ಶಂಭೋ 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 ಶಂಕರ ಶಂಭೋ. ಬೆಳಗಾವಿಯ ಶಹಾಪುರ ಪ್ರದೇಶದಲ್ಲಿರುವ ಪವಿತ್ರ ಕಪಿಲೇಶ್ವರ ದೇವಸ್ಥಾನವು ಉತ್ತರ ಕರ್ನಾಟಕದ ಅತ್ಯಂತ ಪ್ರಾಚೀನ ಮತ್ತು ಭಕ್ತಿಪೂರ್ವಕವಾಗಿ ಆರಾಧಿಸಲ್ಪಡುವ ಶಿವಾಲಯಗಳಲ್ಲಿ ಒಂದಾಗಿದೆ. ಭಕ್ತರು ಪ್ರೀತಿಯಿಂದ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಈ ದೇವಾಲಯವು ಅಪಾರ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದ್ದು 12 ಜ್ಯೋತಿರ್ಲಿಂಗಗಳ ಯಾತ್ರವು ಕಪಿಲೇಶ್ವರನ ದರ್ಶನವಿಲ್ಲದೆ ಸಂಪೂರ್ಣವಾಗುವುದಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿದೆ. ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಈ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಕಪಿಲೇಶ್ವರನಲ್ಲಿ ಒಂದು ನಮಸ್ಕಾರವನ್ನು ಸಲ್ಲಿಸ್ತಾ, ಕಪಿಲೇಶ್ವರ ದೇವಸ್ಥಾನ ಒಂದು 5700 ವರ್ಷಗಳ ಇತಿಹಾಸದದು. ಕಪಿಲೇಶ್ವರ ದೇವಸ್ಥಾನ ಇಲ್ಲಿ ಸ್ವಯಂಭೂ ಒಂದು ಮಹಾ ಜ್ಯೋತಿರ್ಲಿಂಗ. ಈ ಕಪಿಲೇಶ್ವರ ದೇವಸ್ಥಾನವನ್ನು ಕಪಿಲ ಮಹಾಮುನಿಗಳು ತಪಸ್ಸು ಮಾಡಿ ಆ ಶಿವನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ. ಸ್ವಯಂಭೂ ಶಿವ ಪ್ರತ್ಯಕ್ಷನಾದ ಮೇಲೆ ಆ ಶಿವನಿಗೆ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಈ ಶಿವನಿಗೆ ಇಲ್ಲಿ ಕಪಿಲೇಶ್ವರ ಅಂತ ಹೆಸರು ಬಂತು. ಈ ಕಪಿಲ ಮಹಾಮುನಿಗಳು ಯಾರಪ್ಪ ಅಂದರೆ, ಈ ಸತಿ ಅನಸೂಯ ನೀವು ಕತೆ ಕೇಳಿರ್ಬೋದು. ಸತಿ ಅನಸೂಯ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಚಿಕ್ಕ ಮಕ್ಕಳನ್ನು ಮಾಡಿ ತನ್ನ ಹಾಲನ್ನು ಉಣಿಸಿದಂಥ ಮಾತೆ. ಆ ಮಾತೆಯ ತಮ್ಮನಾದಂಥ ಶ್ರೀ ಕಪಿಲನಾಥ ಮುನಿಗಳು. ಇವರು ನಾಥಪಂಥಿ ಸಂಪ್ರದಾಯರು. ನಾಥ ಸಂಪ್ರದಾಯ ಅಂದರೆ ನೀವು ನೋಡ್ಬೋದು, ಇಲ್ಲಿ ನಾವು ಹಿಂದೆ ಕುಂತಲ್ಲಿ ನಾಥ ಸಂಪ್ರದಾಯ ಎಲ್ಲ ನವನಾಥರಿದ್ದಾರೆ. ಗೋರಖನಾಥ, ಮಚ್ಚಂದ್ರನಾಥ, ಈ ಥರ ಎಲ್ಲ ನವನಾಥ ಮಂದಿರ ಇದು. ಇನ್ನೊಂದು ಹೇಳಬೇಕಪ್ಪ ಅಂದರೆ, ನಮ್ಮ ಕಲಿಯುಗ ಕಪಿಲೇಶ್ವರ, ಕಲಿಯುಗ ಕಾಮಧೇನು, ಕಲಿಯುಗ ಕಲ್ಪವೃಕ್ಷ ಅಂತ ಕರೀತಾರೆ. ನಮ್ಮ ಭಾರತದಲ್ಲಿ ಒಂದು 12 ವರ್ಷಕ್ಕೆ ನಡೆಯುವಂಥ ಸಿಂಹಸ್ಥ ಕುಂಭಮೇಳ ಅಂತಾರೆ. ಇಲ್ಲಿ ನಾಸಿಕದಲ್ಲಿ ನಡೀತದೆ. ಅದು 12 ವರ್ಷಕ್ಕೊಮ್ಮೆ ಲಕ್ಷಾಂತರ ನಾಗಾ ಸಾಧುಗಳು ಬರ್ತಾರೆ. ಆ ಸಾಧುಗಳು
ಬಂದು ಇಲ್ಲಿ ಗುಡಿಗೆ ಬರ್ತಾರೆ. ಯಾಕಪ್ಪ ನಾಗದ ಸಾಧುಗಳು ಬರ್ತಾರಂದರೆ, ನೀವು ಕೇಳಿದ ಪರಶುರಾಮರವನ್ನು ದ್ವಾಪಾರ ಯುಗದಲ್ಲಿ ಒಂದು ಆದಂಥ ಕತೆ. ಪರಶುರಾಮರು ಎಲ್ಲ ಕ್ಷತ್ರಿಯರನ್ನು ಸಂಹರಿಸಿದ ಮೇಲೆ ಅವರ ಕೊಡಲಿಗೆ ಅತ್ಯಂತ ರಕ್ತದ ಕಲೆ ಹೋಗಲಿ ಅಂತೇಳಿ ಅವರು ಒಂದು ಜಗತ್ತಿನಂತ ಸಂಚಾರ ಮಾಡ್ತಿರಿದ್ರು. ಅವರ ಕೊಡಲಿಗೆ ಹತ್ತಿದ ರಕ್ತ ಎಲ್ಲಿ ಹೋಗ್ತದೋ ಅಲ್ಲಿ ಅವರಿಗೆ ಅವರು ಅಲ್ಲಿ ನೆಲೆಸ್ತಾರೆ ಅಂಥೇಳಿ ಅವರು ಅದೇ ಬಂದ ತರನಾಗಿ ಇಲ್ಲಿ ಆ ನಾಗಾಸಾಧುಗಳು ಬರ್ತಾರೆ. 12 ವರ್ಷಕ್ಕೊಮ್ಮೆ ನಡೆಯುವಂಥ ಇದು ಸಿಂಹಸ್ಥ ಕುಂಭಮೇಳ. ಈ ಕುಂಭಮೇಳದ ಅವರು ನಾಗಾಸಾಧುಗಳು ಹೆಂಗಪ್ಪ ಅಂದರೆ, ನಮ್ಮ ಮನೆಗೆ ಬರ್ರಿ ನಿಮ್ಮ ಮನೆಗೆ ಬರ್ರಿ ಅಂದ್ರೆ ಬರೋಂಗಿಲ್ಲ. ಯಾಕಪ್ಪ ಅಂದರೆ ಪರಶುರಾಮರು ಯಾವ ದಾರಿಯಲ್ಲಿ ಹೋಗಿದ್ದಾರೆ, ಗುಡ್ಡಗಾಡಿರಲಿ ಕಂಟಿರಲಿ ಮುಳ್ಳಿರಲಿ ಅದೇ ಥರ ಹೋಗ್ತಾರೆ. ಆ ಥರ ಅವರು ಇಲ್ಲಿ ಬಂದು 3 ದಿವಸ ವಸ್ತಿ ಇರ್ತಾರೆ. ಬೆಳಗಾವಿಯ ಕಮಲಬಸ್ತಿಯ ಸಮೀಪ ಪತ್ತೆಯಾದ ಶಾಸನಗಳು ಮತ್ತು ಐತಿಹಾಸಿಕ ದಾಖಲೆಗಳ ಪ್ರಕಾರ ಈ ದೇವಾಲಯವು ಕ್ರಿಸ್ತಶಕ 11ನೇ 12ನೇ ಶತಮಾನಕ್ಕೆ ಸೇರಿದ್ದದ್ದು ಎಂದು ತಿಳಿದು ಬರುತ್ತದೆ. ಆದರೆ ಸ್ಥಳೀಯ ಪರಂಪರೆ ಮತ್ತು ಜನಪ್ರವಾದಗಳ ಪ್ರಕಾರ ಈ ಕ್ಷೇತ್ರದ ಇತಿಹಾಸ ಇನ್ನೂ ಅನೇಕ ಶತಮಾನಗಳಷ್ಟು ಹಳೆಯದು. ದೇವಾಲಯದ ವಾಸ್ತುಶಿಲ್ಪವು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಶೈಲಿಗಳ ಸುಂದರ ಸಂಯೋಜನೆಯನ್ನು ಪ್ರತಿಬಿಂಬಿಸುತ್ತಿದ್ದು, ಅದ್ಭುತ ಶಿಲ್ಪಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪರಿಚಯಿಸುತ್ತದೆ. ಪ್ರತಿ ವರ್ಷ ಶ್ರಾವಣ ಮಾಸ ಹಾಗೂ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿ ವಿಶೇಷ ಪೂಜೆಗಳು, ರುದ್ರಾಭಿಷೇಕ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಆ ಸಮಯದಲ್ಲಿ ದೇವಸ್ಥಾನದ ವಾತಾವರಣ ಭಕ್ತಿಗೀತೆಗಳು, ಘಂಟಾನಾದ, ಧೂಪದ ಪರಿಮಳ ಮತ್ತು ಶಿವನಾಮ ಸ್ಮರಣೆಯಿಂದ ದಿವ್ಯಮಯವಾಗಿರುತ್ತದೆ. शंभो हर हर महादेव. हे जे दक्षिण काशी कपिलेश्वर मंदिर आहे, याबद्दल मी कुणाला काही सांगायची गरज नाही आहे, कारण हे भरपूर लोकप्रिय मंदिर आहे. आणि गेले 7 ते 8 वर्ष मला शंभो स्वतःहून सेवेला बोलवून घेतात. त्याच्यामुळे एक टाईममध्ये मला खूप टेन्शन होतं, मी डिप्रेशनमध्ये होते, काही असं पर्सनल प्रॉब्लेम्समुळे मी खूप गुंतागुंतीमध्ये अडकले होते. खरं जेव्हापासून शंभोंच्या सेवेला यायला लागले, या त्यांनी बोलून घेत झालेत, तेव्हापासून माझ्या लाईफमध्ये खूप काही बदल घडलेत. आणि जसं जसं त्यांनी माझ्याकडून सेवा करून घेत आहेत, या मी करत आहे, तेव्हापासून माझं मी फक्त हसतच असते. सगळ्यांना किती होईल तेवढं पॉझिटिव्ह सांगते, कसं सेवा करायचं, काय करायचं. या कोणी काही चुकत असेल तर त्यांना शंभोंचा आशीर्वाद म्हणून त्यांना आम्ही सगळ्यांना गाईड करतोय. आणि जेवढं होईल तेवढं सेवा करायचा प्रयत्न करतोय. जसं मला खूप काही बदल घडलेत, माझ्या घरातल्यांमध्ये पण खूप काही घडत असतीलच. मग त्याच्यासाठी मी शंभोंची खूप 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 मनापासून आभारी आहे की त्यांनी मला स्वतःहून ಸೇವೆला बोलून घेतायत, या माझ्याकडून ಸೇವಾ करून घ्यायला लागलेत. ಕಪಿಲೇಶ್ವರ ದೇವಸ್ಥಾನವು ತನ್ನ ಪುರಾತನ ಇತಿಹಾಸಕ್ಕಾಗಿ ಮಾತ್ರವಲ್ಲ, ಇಲ್ಲಿ ದೊರೆಯುವ ಆಳವಾದ ಆಧ್ಯಾತ್ಮಿಕ ಅನುಭವಗಳಿಗೂ ಪ್ರಸಿದ್ಧವಾಗಿದೆ. ಭಕ್ತರ ನಂಬಿಕೆಯಂತೆ ಇಲ್ಲಿ ಭಕ್ತಿಯಿಂದ ಸಲ್ಲಿಸುವ ಪ್ರಾರ್ಥನೆಗಳು ಮತ್ತು ರುದ್ರಾಭಿಷೇಕವು ಮನಃಶಾಂತಿ, ಆರೋಗ್ಯ, ಸಮೃದ್ಧಿ ಹಾಗೂ ಇಷ್ಟಾರ್ಥ ಸಿದ್ಧಿಯನ್ನು ನೀಡುತ್ತದೆ. ಈ ಕ್ಷೇತ್ರವು ಕಾಲಭೈರವನ ಆರಾಧನೆಯೊಂದಿಗೂ ನಿಕಟವಾಗಿ ಸಂಬಂಧ ಹೊಂದಿದೆ. ಕಾಲಭೈರವನು ಭಕ್ತರನ್ನು ದುಷ್ಟಶಕ್ತಿಗಳು ಮತ್ತು ಅಡೆತಡೆಗಳಿಂದ ರಕ್ಷಿಸುತ್ತಾನೆ ಎಂಬ ನಂಬಿಕೆ ಇದೆ. ಅನೇಕ ಸಂತರು ಮತ್ತು ಆಧ್ಯಾತ್ಮಿಕ ಸಾಧಕರು ಶತಮಾನಗಳ ಕಾಲ ಈ ಕ್ಷೇತ್ರದಲ್ಲಿ ಜ್ಞಾನಮಗ್ನರಾಗಿದ್ದು ಇಲ್ಲಿನ ದಿವ್ಯ ಚೈತನ್ಯವನ್ನು ಅನುಭವಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ದೇವಾಲಯದೊಳಗೆ ಪ್ರವೇಶಿಸುತ್ತಿದ್ದಂತೆಯೇ ಮನಸ್ಸಿಗೆ ವಿಶಿಷ್ಟವಾದ ಶಾಂತಿ ಮತ್ತು ದೈವಿಕ ಶಕ್ತಿಯ ಅನುಭವವಾಗುತ್ತದೆ ಎಂದು ಅನೇಕ ಭಕ್ತರು ಹೇಳುತ್ತಾರೆ. ಕಪಿಲೇಶ್ವರ ಕ್ಷೇತ್ರದ ಈ ಪವಿತ್ರ ವಾತಾವರಣವು ಕೈಲಾಸ ಪರ್ವತದ ದಿವ್ಯ ಅನುಭವವನ್ನು ನೆನಪಿಸುತ್ತದೆ ಎಂಬ ನಂಬಿಕೆಯೂ ಇದೆ. नमस्कार, मी राहुल जयवंत कुर्णे, कपिलेश्वर मंदिर अध्यक्ष. शिवरात्रीमध्ये पालखी उत्सव होतो. रात्री 12 वाजल्यापासून दुपारी 3 पर्यंत रुद्राभिषेक, लघुरुद्राभिषेक अशा विधी होतात. त्याच्यानंतर सायंकाळी पालखी होते. पालखी झाल्यानंतर महाआरती होते आणि शंभो महादेवांचा उत्साह म्हणून आपण तो फार मोठ्या प्रमाणात करतो. त्याच्या दुसऱ्या दिवशी बेळगाव नगरीमधल्या सर्व भक्तांसाठी महाप्रसादाचं आयोजन असतं. नमस्कार, हर हर महादेव. दक्षिण काशी
कपिलेश्वर मंदिर बेळगाव येथे सर्व भक्तांचं स्वागत आहे. मी राजू भातकांडे या मंदिरच्या ट्रस्ट कमिटी मेंबर आहे. हे जवळजवळ 5000 वर्ष पुरातन मंदिर आहे अशी आख्यायिका आहे. या मंदिरात 8व्या शतकामध्ये आदी शंकराचार्य यांनी इथं भेट दिलेली होती. त्याचबरोबर स्वामी विवेकानंद, मग महात्मा गांधी, लोकमान्य गंगाधर टिळक. आम्ही वैज्ञानिकदृष्ट्या याची पॉझिटिव्ह एनर्जी चेक केला असता मुंबईहून एक टीम मागून घेतली होती. ती पॉझिटिव्ह एनर्जी चेक करते आणि ही चेक करत असताना त्यांनी जे तंत्र वापरलं असतं ते लॅकर अँटिना म्हणून पॉझिटिव्ह एनर्जी मोजत असतात. तर ती 22 फ्रिक्वेन्सीमध्ये काउंट होत असते. तर ज्यावेळी त्यांनी इथं 22 इथे यंत्र घेऊन आत गाभाऱ्यात प्रवेश केला तर त्यावेळेला 1,05,000 22 ಫ್ರೀಕ್ವೆನ್ಸಿ ಇತಕಿ ಪಾಸಿಟಿವ್ ಎನರ್ಜಿ ತಿತ್ತ ಉಪಲಬ್ಧ आहे. ಕಪಿಲೇಶ್ವರ ದೇವಸ್ಥಾನದ ಈ ಪವಿತ್ರ ಯಾತ್ರೆಯ ಅಂತ್ಯದಲ್ಲಿ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಇದು ಕೇವಲ ಒಂದು ದೇವಾಲಯವಲ್ಲ, ಭಕ್ತಿ, ಇತಿಹಾಸ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಜೀವಂತ ಕೇಂದ್ರವಾಗಿದೆ. ನೀವು ಯಾವಾಗಲಾದರೂ ಬೆಳಗಾವಿಗೆ ಭೇಟಿ ನೀಡಿದರೆ ದಕ್ಷಿಣ ಕಾಶಿಯಾದ ಈ ಪವಿತ್ರ ಕ್ಷೇತ್ರದಲ್ಲಿ ಶ್ರೀ ಕಪಿಲೇಶ್ವರನ ದರ್ಶನ ಪಡೆದು ಅದರ ದಿವ್ಯ ಅನುಭವವನ್ನು ತಪ್ಪದೇ ಅನುಭವಿಸಿ. ಈ ಪವಿತ್ರ ಯಾತ್ರೆಯಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಭಕ್ತಿ ದರ್ಶನ ಚಾನಲ್ಗೆ ಚಂದಾದಾರರಾಗಿ. ಓಂ ನಮಃ ಶಿವಾಯ. ಶಂಭೋ ಸ್ವಯಂಭೋ, ಶಂಭೋ ಸ್ವಯಂಭೋ, ಹರ 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 ಮಹಾದೇವ್, ಹರ 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 ಮಹಾದೇವ್. ಶಂಭೋ 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 ಶಂಕರ. ಶಂಭೋ 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 ಶಂಕರ. ಶಂಭೋ